ನೀವು ನೋಡ್ತಿದ್ರ ಟಿವಿ 46 ನ್ಯೂಸ್ ಕನ್ನಡ. ನಾನು ಮೇಘನಾ ಲೋಕೇಶ್. ಕೆಆರ್ಎಸ್ ಪಕ್ಷದಿಂದ ಸಕಲೇಶಪುರದಲ್ಲಿ 20/11/2025ರಿಂದ ಸದಸ್ಯತ್ವ ಅಭಿಯಾನ ಆರಂಭಿಸಲಾಗಿದ್ದು, ಭ್ರಷ್ಟಾಚಾರ ಮುಕ್ತ ಸಮಾಜ ನಿರ್ಮಾಣಕ್ಕೆ ಯುವಕರು ಕೆಆರ್ಎಸ್ ಪಕ್ಷದ ಸದಸ್ಯತ್ವ ಪಡೆಯುವಂತೆ ಪಕ್ಷದ ಮುಖಂಡ ಯೂನಸ್ ಕರೆ ನೀಡಿದ್ದಾರೆ. ಗುರುವಾರ ಪತ್ರಿಕಾ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಕಲೇಶಪುರ ತಾಲೂಕಿನ ಜನತೆ ಇಂದಿಗೂ ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗುತ್ತಿದ್ದು, ಚುನಾವಣೆ ಸಂದರ್ಭದಲ್ಲಿ ಭರವಸೆಯೊಂದಿಗೆ ಬರುವ ರಾಜಕೀಯ ಪಕ್ಷಗಳು ಚುನಾವಣೆ ನಂತರ ಕೊಟ್ಟ ಯಾವುದೇ ಭರವಸೆಗಳನ್ನು ಈಡೇರಿಸುವಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದೆ. ಭ್ರಷ್ಟಾಚಾರ ಮುಕ್ತ ಮತ್ತು ನಾಡಿನ ಸಮಗ್ರ ಅಭಿವೃದ್ಧಿಗಾಗಿ ಪಕ್ಷಕ್ಕೆ ಸೇರಲು ಬಯಸುವವರು 8801100645 9448705571 ಈ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಬಹುದಾಗಿದೆ ಎಂದರು. ಪ್ರಸ್ತುತ ಸ್ಥಳೀಯ ಸಂಸ್ಥೆಯಾದ ಪುರಸಭೆ ಅಧಿಕಾರ ನಡೆಸಿದವರು ಚುನಾವಣೆ ಸಂದರ್ಭದಲ್ಲಿ ಪಟ್ಟಣದ ಎಲ್ಲ 23 ವಾರ್ಡಿನ ನಿವೇಶನ ರೈತರಿಗೆ ನಿವೇಶನ ಕೊಡಿಸುವುದಾಗಿ ಸುಳ್ಳು ವಾಗ್ದಾನವನ್ನು ನೀಡಿ ಮತದಾರರಿಗೆ ಸುಳ್ಳು ಭರವಸೆಯನ್ನು ನೀಡಿದ್ದರು. ಆದರೆ ನಿವೇಶನ ರೈತರ ಸಮಸ್ಯೆಗಳು ಪರಿಹಾರ ಆಗಿರುವುದಿಲ್ಲ. ಚುನಾವಣಾ ಸಂದರ್ಭದಲ್ಲಿ ಮಾತ್ರ ಬಡವರ ಬಾಗಿಲಿಗೆ ಬರುವ ರಾಜಕಾರಣಿಗಳು ಇನ್ನೇನು ಮುಂಬರುವ ಪುರಸಭಾ ಚುನಾವಣಾ ಸಂದರ್ಭದಲ್ಲಿ ಮತ್ತೆ ಭರವಸೆ ಮತ್ತು ಹಣದ ಆಮಿಷದೊಂದಿಗೆ ನಿಮ್ಮ ಮನೆ ಬಾಗಿಲಿಗೆ ಬರಲಿದ್ದಾರೆ. ಅಂತವರಿಂದ ಎಚ್ಚರ ವಹಿಸಿಕೊಳ್ಳಲು ಮನವಿ ಮಾಡುತ್ತೇವೆ ಎಂದರು. ಇಲ್ಲ ಅಂತ ಹೇಳಿದ್ರೆ ಇವರು ಭ್ರಷ್ಟಾಚಾರಕ್ಕೆ ಇವರ ಪಾಲಿದೆ ಅಂತ ಹೇಳ್ಬಿಟ್ಟು ಎರಡರಲ್ಲಿ ಒಂದು ಡಿಸೈಡ್ ಇದೇ. ಇದಕ್ಕೆ ಉತ್ತರ ಸರಿಯಾಗಿರ್ತಕ್ಕಂಥ ಉತ್ತರ ಏನಂತೇಳಿ ಇವರು ಅದರಲ್ಲಿ ಪಾಲುದಾರರು ಇರಬೇಕು. ಇಲ್ಲ ಅಂತ ಹೇಳಿದ್ರೆ ಇವರಿಗೆ ಅದ್ರ ಬಗ್ಗೆ ನಾಲೆಡ್ಜ್ ಇಲ್ಲ. ಹಾಗಾಗಿ ಮುಂದೆ ಬರ್ತಕ್ಕಂಥ ಚುನಾವಣೆಯಲ್ಲಿ ಇಂತಹ ಭ್ರಷ್ಟರನ್ನ ದೂರ ಇಟ್ಟು ಕೆಆರ್ಎಸ್ ಪಕ್ಷವನ್ನ ಬೆಂಬಲಿಸಬೇಕು ಅಂತ ಹೇಳ್ಬಿಟ್ಟು ನಾವು ಮನವಿಯನ್ನ ಮಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಕೆಆರ್ಎಸ್ ಪಕ್ಷದ ಮುಖಂಡ ಇಬ್ರಾಹಿಂ, ಬ್ರಿಟಿಷ್ ನಿರ್ಮಿಸಿದ ಸರ್ಕಾರಿ ಕ್ರಾಫರ್ಡ್ ತಾಲೂಕು ಆಸ್ಪತ್ರೆಯಲ್ಲಿ ಸ್ಕ್ಯಾನಿಂಗ್ ಇಲ್ಲದೆ ಬಡಕೂಲಿ ಕಾರ್ಮಿಕರು ಖಾಸಗಿ ಆಸ್ಪತ್ರೆ ಮುಂಭಾಗದಲ್ಲಿ ಸಾಲುಗಟ್ಟಿ ನಿಲ್ಲುವುದನ್ನು ದಿನನಿತ್ಯ ಕಾಣಬಹುದಾಗಿದೆ. ಕಸ ವಿಲೇವಾರಿಯಲ್ಲಿ ವಿಫಲತೆ, ಶುದ್ಧ ಕುಡಿಯುವ ನೀರಿನ ಸಮಸ್ಯೆ, ಸರ್ಕಾರಿ ಕಚೇರಿಗಳಲ್ಲಿ ಕೆಲಸ ವಿಳಂಬ, ಇದೇ ರೀತಿ ಸಾವಿರಾರು ಸಮಸ್ಯೆಗಳು ನಮ್ಮ ಕಣ್ಣ ಮುಂದೆ ಇದೆ ಎಂದರು. ಚುನಾವಣಾ ಸಂದರ್ಭದಲ್ಲಿ ಅಲ್ಪಸಂಖ್ಯಾತರ ಮುಖಂಡರು ಎಂದುಕೊಂಡು ಬರುವವರು ಅಲ್ಪಸಂಖ್ಯಾತರ ಯಾವುದೇ ಸಮಸ್ಯೆಗಳಿಗೆ ಸ್ಪಂದಿಸುತ್ತಿಲ್ಲ. ಸಕಲೇಶಪುರದ ಕುಡುಗರಹಳ್ಳಿ, ಗಣೇಶನಗರ, ಹಲಸುಲಿಗೆ, ಜನ್ನಾಪುರ ಇಷ್ಟು ಗ್ರಾಮಗಳಿಗೆ ಮುಸ್ಲಿಂ ಸ್ಮಶಾನದ ವ್ಯವಸ್ಥೆ ಮಾಡಿಕೊಡಲು ಸಾಧ್ಯವಾಗಿಲ್ಲ. ಬಡ ವಿದ್ಯಾರ್ಥಿಗಳಿಗೆ ಉನ್ನತ ವ್ಯಾಸಂಗಕ್ಕಾಗಿ ಸರ್ಕಾರದಿಂದ ಬರುವ ಯೋಜನೆಗಳನ್ನು ತಲುಪಿಸುವಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಕೆಆರ್ಎಸ್ ಪಕ್ಷವು ಭ್ರಷ್ಟ ಮುಕ್ತ ಕರ್ನಾಟಕವನ್ನು ನಿರ್ಮಾಣ ಮಾಡುವ ಉದ್ದೇಶದೊಂದಿಗೆ ದೊಡ್ಡ ಹೆಜ್ಜೆಯನ್ನಿಟ್ಟಿದೆ. ರಾಜ್ಯಾದ್ಯಂತ ಹೋರಾಟಗಳನ್ನು ಹಮ್ಮಿಕೊಂಡಿರುವುದು ತಾವೆಲ್ಲ ಗಮನಿಸಿದ್ದೀರಿ. ಆದ್ದರಿಂದ ಸಕಲೇಶಪುರದ ಪ್ರಜ್ಞಾವಂತ ನಾಗರಿಕ ಬಂಧುಗಳು, ಯುವಕ ಯುವತಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಪಕ್ಷದ ಸದಸ್ಯರಾಗುವುದರ ಮೂಲಕ ಭ್ರಷ್ಟಮುಕ್ತ ಸಕಲೇಶಪುರ ನಿರ್ಮಾಣ ಮಾಡಲು ಸಹಕರಿಸಬೇಕೆಂದು ಮನವಿ ಮಾಡಿದರು. ಡೈರೆಕ್ಟಾಗಿ ಅವರೇ ಗೂಗಲಿಗೆ ಹೋಗ್ಬಿಟ್ಟು ತೋರಿಸ್ತೀನಿ. ಗೂಗಲಿಗೆ ಹೋಗ್ಬಿಟ್ಟು KRS ಪಕ್ಷ ಅಂತ ಹೇಳಿದ್ರೆ ಈ ಥರ ಆಪ್ಷನ್ ಬರುತ್ತೆ. ಇದರಲ್ಲೊಂದು ಸ್ಕ್ಯಾನರ್ ಬರುತ್ತೆ. ಈ ಸ್ಕ್ಯಾನರಿಗೆ ₹100 ಪೇ ಮಾಡಿದ್ರೆ ಎಲ್ಲ ಆಪ್ಷನ್ಗಳು ಬರುತ್ತೆ. ಅದನ್ನ ಗೊತ್ತಿಲ್ಲದೆ ಇದ್ದವ್ರು ಏನಾದರೂ ಇದ್ದರೆ ನನ್ನ ನಂಬರ್ ನಾನು ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಬಾರ್ದು. ಏನಾದರೂ ಸಮಸ್ಯೆಗಳಿದ್ರೆ ಅದರ ಬಗ್ಗೆ ತಿಳ್ಕೊಬೋದು. ಈ ಸಂದರ್ಭ ಪತ್ರಿಕಾಗೋಷ್ಠಿಯಲ್ಲಿ ಲಕ್ಷ್ಮೀಗೌಡ, ಕಾರ್ಯದರ್ಶಿ ಕೆಆರ್ಎಸ್ ಪಕ್ಷ ಅಶ್ರಫ್ ಮಾಸ್ಟರ್, ದಿನೇಶ್ ಡಿವಿ, ಯೂನಸ್ ಸಕಲೇಶಪುರ, ಕೆರುಡಿ ಮಹೇಶ್, ಇರ್ಫಾನ್ ಉಪಸ್ಥಿತರಿದ್ದರು. ಎಂಬಿ ಉಮೇಶ್, ಟಿವಿ 46 ನ್ಯೂಸ್ ಕನ್ನಡ, ಸಕಲೇಶಪುರ. You are watching TV 46 News Kannada.